ನಿಮಗೂ ಬೇಕಾ ರಾಗಿ ಹಾಲು? ಸೂಪರ್ ಆಗಿದೆ. ಸೊ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ಸೊ ಈಗ ಬೇಸಿಗೆ, ಬಿಸಿಲು ತುಂಬ ಜಾಸ್ತಿ ಇದೆ, ದೇಹ ತುಂಬ ಹೀಟ್ ಆಗಿದೆ, ತಾಪ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ನಿಮಗೆ ರುಚಿಯಾಗಿರ್ತಕ್ಕಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ತಂಪಾಗಿರ್ತಕ್ಕಂಥ ಒಂದು ಪಾನೀಯ, ಅದೇ ರಾಗಿ ಹಾಲು. ಸೊ ಅತ್ಯಂತ ಪೌಷ್ಟಿಕಾಂಶ ಭರಿತವಾಗಿರುತ್ತೆ, ಜೊತೆಗೆ ರುಚಿಯಾಗಿರ್ತಕ್ಕಂಥ ಒಂದು ರಾಗಿ ಹಾಲನ್ನು ಈ ದಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ರಾಗಿ ಹಾಲು ಮಾಡೋದಕ್ಕೋಸ್ಕರ ನಾನು 1 ಲೋಟ ರಾಗಿಯನ್ನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಥರ ನೆನೆಸಿಟ್ಟಿದ್ದೀನಿ. ಸುಮಾರು 8 ಗಂಟೆ ಇದು ಚೆನ್ನಾಗಿ ನೆನೆದ್ರೆ ರಾಗಿ ಹಾಲು ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ನೀಟಾಗಿ 2-3 ಸತಿ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಈ ನೀರು ಚೆಲ್ಬಿಟ್ಟು ಈ ರಾಗಿನ ಮಿಕ್ಸಿ ಮಾಡ್ಕೊಳ್ಳೋಣ. ರಾಗಿ ಹಾಲು ಮಾಡೋದಕ್ಕೋಸ್ಕರ ನೋಡಿ, ಇದನ್ನು ಚೆನ್ನಾಗಿ ರಾಗಿಯನ್ನು ತೊಳ್ಕೊಂಡಿದ್ದೀನಿ. 1 ಬೌಲು ರಾಗಿ ತೊಗೊಂಡಿದ್ದೆ, ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿಯೇ ಇದನ್ನು ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಏನೇನು ಹಾಕ್ಕೋಬೇಕು ಅಂತಂದರೆ ನೋಡಿ, ರಾಗಿ ಹಾಲು ತುಂಬ ಸುಲಭ ಮಾಡೋದು, ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೆ ತಂಪು, ಆಮೇಲೆ ಶಕ್ತಿಯುತವಾಗಿ ದೇಹ ಕೂಡ ಇರುತ್ತೆ. ನೋಡಿ, ನಾನು 1 ಏಲಕ್ಕಿ ತೊಗೊಂಡಿದ್ದೀನಿ, ಸಿಪ್ಪೆ ಸಮೇತನೇ ಹಾಕ್ತೀನಿ. ರಾಗಿ ಎಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ತುಂಬ ತಂಪನ್ನು ಕೊಡುತ್ತೆ, ದೇಹಕ್ಕೆ ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ರಾಗಿ ಹಾಲು ಇದನ್ನು ರಾತ್ರಿ ಮಿನಿಮಮ್ ಅಂದರೂ 8 ಗಂಟೆ ಇದು ರಾಗಿ ನೆನೆಬೇಕು. ಈ ರಾಗಿ ಹಾಲನ್ನು 2-3 ಥರ ಮಾಡಬಹುದು. ಈಗ ನಾನು ತೋರಿಸ್ತಾ ಇರೋದು ನೆನೆಸ್ಬಿಟ್ಟು ಮಾಡ್ತಾ ಇರ್ತಕ್ಕಂಥ ವಿಧಾನ. 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ರಾಗಿ ಹಾಕಿದ್ದೀನಿ. ಅದ್ರ ಜೊತೆಗೆ ನೋಡಿ, ಇದೇ ಬೌಲಲ್ಲಿ ನಾನು ರಾಗಿಯನ್ನು ನೆನೆಸಿದ್ದು. ಈಗ 1 ಬೌಲು ರಾಗಿ ಹಾಕಿದ್ದೀನಿ, 1 ಬೌಲು ಬೆಲ್ಲ ತೊಗೋಬೇಕು. ನನಗೆ ಸ್ವಲ್ಪ ಸ್ವೀಟ್ ಲೈಟಾಗಿದ್ದರೆ ಇಷ್ಟ ಆಗುತ್ತೆ, ಹಂಗಾಗಿ ನಾನೊಂದು 3/4 ಬೌಲು ಬೆಲ್ಲ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ರಾಗಿ, ಇದು ಬೆಲ್ಲನೂ ಇದ್ರ ಜೊತೆಗೆ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ. ರಾಗಿನ ಫಸ್ಟ್ ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಒಂದು ಫಿಲ್ಟ್ರ್ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 3 ಸಾರಿ ಈ ಥರ ರಾಗಿನ ಮಿಕ್ಸಿ. ಈಗ ರಾಗಿ ಹಾಲು ನಾನು ಮೊದಲನೇ ಸಾರಿ ತಕ್ಕೊಂಡಿರೋದು ಇದು ರಾಗಿ ಹಾಲು. ಇದೇ ಥರ ಒಂದು 3 ಸಾರಿ ಇದು ರಾಗಿಯನ್ನು ಮಿಕ್ಸಿ ಮಾಡಿಕೊಂಡು ಹಾಲು ತಗೋಬೇಕಾಗುತ್ತೆ. ಮತ್ತೊಂದು ರೌಂಡು ಮಿಕ್ಸಿ ಮಾಡೋಣ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ 2ನೇ ಸಾರಿ ರಾಗಿ ಹಾಲನ್ನು ಮಾಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸಿ ಆಗಿದೆ, ಗ್ರೈಂಡ್ ಆಗಿದೆ. ಈಗ ಇದನ್ನು ಕೂಡ ಸೋಸ್ಕೊಳ್ಳೋಣ. ನೀಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳೋಣ. ನೋಡಿ, ಹಾಲು ಹೆಂಗೆ ಬರ್ತಾ ಇದೆ. ಬೆಳ್ಳಗೆ ಚೆನ್ನಾಗಿದೆ. ಇದರಲ್ಲಿ 2-3 ಥರ ರಾಗಿ ಹಾಲನ್ನು ಮಾಡ್ಕೋಬೋದು. ಈಗ ನಾನು ಮಾಡ್ತಾ ಇರೋದು ರಾತ್ರಿಯೇ ನೆನೆಸಿಟ್ಬಿಟ್ಟು ಮಾಡ್ತಕ್ಕಂಥ ವಿಧಾನ ನಾನು ತೋರಿಸ್ತಾ ಇರೋದು. ಇನ್ನೊಂದು ಸಾರಿ ಇನ್ನೊಂದು ವಿಧಾನನ ತೋರಿಸ್ತೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಾಗಿದೆ, ಆದರೆ ಇನ್ನೊಂದು ಸಾರಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ.
ಇನ್ನೊಮ್ಮೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ. ಈಗ ನೋಡಿ 3ನೇ ರೌಂಡು ಹಾಲು ತೆಗಿತಾ ಇದ್ದೀನಿ. ಸೊ ಈ ಥರ ಬಂದಿದೆ. ಇದನ್ನು ಈಗ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ನೀಟಾಗಿ ಸೋಸ್ಕೊಂಡ್ಬಿಡೋಣ. ಫಸ್ಟ್ ಬೆಳ್ಳಗೆ ಚೆನ್ನಾಗಿದೆ ನೋಡಿ. ರಾಗಿ ತಿಂದವ ನಿರೋಗಿ ಅಂತ ಗಾದೆ ಇದೆ. ಸೊ ರಾಗಿ ಹಾಲನ್ನು ಕುಡಿಯೋದ್ರಿಂದ ಪುಷ್ಟವಾಗಿ ಬರೋದ್ರ ಜೊತೆಗೆ ಗಟ್ಟಿಯಾಗಿರೋದ್ರ ಜೊತೆಗೆ ಆರೋಗ್ಯನೂ ಕೂಡ ಚೆನ್ನಾಗಿ ಕಾಪಾಡ್ಕೋಬೋದು. ಸೊ ನೋಡಿ, ಈಗ ಬೆಲ್ಲ ಒಂದೇ ಏಲಕ್ಕಿ ಹಾಕಿದ್ದೆ ನಾನು, 1 ಬೌಲು ರಾಗಿ ಹಾಕ್ಕೊಂಡಿದ್ದೆ. ಸೊ ಈಗಿದು ಕ್ಲಿಯರ್ ಆಗಿದೆ. ಸಾಕಿಷ್ಟು 3 ರೌಂಡ್ ತಗೊಂಡಿದ್ದೀನಿ. ಸೊ ನೋಡಿ, ನಮಗೀಗ ಇಷ್ಟು ಹಾಲು ಬಂದಿದೆ. ಮೂರು ಸಾರಿ ತಗೊಂಡಿದ್ದೀನಿ ಇದು ಹಾಲು. ಇದನ್ನು ಮತ್ತೊಂದು ಸತಿ ನೀಟಾಗಿ ಶೋಧಿಸ್ಕೊಳ್ಳೋಣ ಇನ್ನೊಂದು ಸಾರಿ. ಯಾಕಂದರೆ ಕುಡಿಬೇಕಾದ್ರೆ ಚೆನ್ನಾಗಿ ಕ್ಲಿಯರಾಗಿ ಇರೋ ಹಾಲು ಸಿಕ್ಕಿದ್ರೆ ಕುಡಿಯೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಮತ್ತೊಂದು ಸತಿ ಸಣ್ಣ ಫಿಲ್ಟ್ರ್ ಒಳಗೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರದ್ದು ಕೂಡ ಡಸ್ಟು ಬಂದರೆ ತೆಗೆದ್ರೆ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ. ಈಗ ನೋಡಿ, ಸಣ್ಣದಾಗಿ ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ಚಿಕ್ಕದು ಫಿಲ್ಟ್ರ್ ಒಳಗೆ ನೀಟಾಗಿ ಫಿಲ್ಟ್ರ್ ಮಾಡಿದ್ದೀನಿ. ಈಗ ರಾಗಿ ಹಾಲು, ಬೆಲ್ಲ ಹಾಕಿದ್ದೀನಿ ನಾನು. ಕಲ್ಲು ಸಕ್ಕರೆ ಹಾಕ್ಕೋಬೋದು. ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಕೆಂಪು ಕಲ್ಲು ಸಕ್ಕರೆನೂ ಕೂಡ ದೇಹಕ್ಕೆ ತಂಪು. ನಮ್ಮ ಮನೇಲಿ ಖಾಲಿಯಾಗಿತ್ತು ಕೆಂಪು ಕಲ್ಲು ಸಕ್ಕರೆ, ನಾನು ಬೆಲ್ಲ ಹಾಕ್ಕೊಂಡೆ. ಸೊ ನೀವು ಅದನ್ನು ಕೂಡ ಚೂಸ್ ಮಾಡ್ಕೋಬೋದು. ರಾಗಿ ಹಾಲು ರೆಡಿ. ರಾಗಿ, ಬೆಲ್ಲ, ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ನಾನು. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಫಿಲ್ಟ್ರ್ ಮಾಡಿರೋದು. ಸೊ ತಪ್ಪಾಗಿರಲಿ ಅಂತ ಒಂದು 5-6 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಹಾಗೆ ಕುಡಿಬೇಕಾದ್ರೆ ಸ್ವಲ್ಪ ತಿನ್ನಲಿಕ್ಕೆ ಏನಾದರೂ ಸಿಗಲಿ ಅಂತ ನಾನು ಒಂದು 3 ಥರದ್ದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೋಡಿ, ಗೋಡಂಬಿ, ಬಾದಾಮಿ, ಆಮೇಲೆ ಇದು ಕುಂಬಳಿಕಾಯಿ ಬೀಜ ತೊಗೊಂಡಿದ್ದೀನಿ. ಒಂದು ಸಾರಿ ಕುಟ್ಟಾಣಿ ಒಳಗೆ ಇದನ್ನು ಜಸ್ಟ್ ಹಿಂಗೆ ಕುಟ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೋಬೋದು, ಬಟ್ ಬೇಡ. ಹಿಂಗೆ ಕುಟ್ಟಿದ್ರೆ ಅದರೊಳಗಿರ್ತಕ್ಕಂಥ ಎಣ್ಣೆ ಅಂಶ ಕೂಡ ಹೊರಗಡೆ ಬರೋದ್ರಿಂದ ಟೇಸ್ಟ್ ಅನಿಸುತ್ತೆ, ರುಚಿಯಾಗಿರುತ್ತೆ. ಕುಟ್ಟಾಣಿ ಇದೆಯಲ್ಲ, ಬಳಸ್ಕೊಳ್ಳೋಣ. ಈ ಥರ ತರಿಯಾಗಿದ್ದರೆ ಸಾಕು. ಸೊ ಈಗಿದು ರೆಡಿ. ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ರಾಗಿ ಹಾಲು ಜೊತೆಗೆ ಇದನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ಸೂಪರ್ ಟೇಸ್ಟಿ ಇರುತ್ತೆ. ನನಗೂ ನಮ್ಮ ಚೋಟುಗೂ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನೀಗ. ತಂಪು ತಂಪು ಪಾನೀಯ, ಯಾವ್ಯಾವುದೋ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಬೇಸಿಗೆ ಟೈಮಲ್ಲಿ. ಸೊ ಅದರಲ್ಲಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ತಂಪಾಗಿ ಕೂಡ ಇರುತ್ತೆ. ಸೊ ಇದನ್ನು ಒಂದು ಸಾರಿ ನೀವೆಲ್ಲರೂ ಟ್ರೈ ಮಾಡ್ಕೊಳ್ಳಿ. ರಾಗಿ ಹಾಲು ರೆಡಿ. ನೋಡಿ ಎಷ್ಟು ಎಕ್ಸಾಕ್ಟಾಗಿ ಮಾಡಿದ್ದೀನಿ, ನನಗೂ ಪಾಪುಗೂ ಅಂತ ಹೇಳ್ಬಿಟ್ಟು ಕರೆಕ್ಟ್. ನೋಡಿ, ಒಂದು ಡ್ರಾಪ್ ಕೂಡ ಹೆಚ್ಚಾಗಲಿಲ್ಲ. ಮೋಸ್ಟ್ಲಿ ನಾನು ಗಣಿತ ಮೇಡಮ್ ಆಗಿರೋದ್ರಿಂದ ಇಷ್ಟೊಂದು ಅಕ್ಯುರೇಸಿ ಯಾವಾಗಲೂ ಇರುತ್ತೆ ಅನಿಸುತ್ತೆ. ಅಷ್ಟು ಎಕ್ಸಾಕ್ಟಾಗಿ ಮಾಡಿರ್ತೀನಿ ನಾನು ಯಾವಾಗಲೂ. ಸೊ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ರಾಗಿ ಹಾಲು ರೆಡಿ. ಬಿಸಿಲಿನ ತಾಪಕ್ಕೆ ಎಲ್ಲರೂ ಕಂಗಾಲಾಗೋಗಿದ್ದೀರಾ.
ಸೊ ಸ್ನೇಹಿತರೆ, ನಿಮಗೋಸ್ಕರ ತಂಪು ತಂಪಾಗಿರ್ತಕ್ಕಂಥ ರಾಗಿ ಹಾಲು. ಸೊ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ?